ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ. ನಾನು ಆರತಿ ಬೆಳವಿ. ವೀಕ್ಷಕರೇ, ಇವತ್ತು ಕ್ರಿಸ್ಮಸ್ ಹಬ್ಬ ಕ್ರಿಶ್ಚಿಯನ್ ಸಮುದಾಯದವರ ಪ್ರಮುಖ ಹಬ್ಬವಾದರೂ ಇದನ್ನ ಜಾತಿ ಮತ ಧರ್ಮ ಮೀರಿ ಅನೇಕರು ಆಚರಣೆ ಮಾಡ್ತಾರೆ. ಕ್ರಿಸ್ಮಸ್ ಹಬ್ಬವನ್ನ ಈಗಂತೂ ಜಗತ್ತಿನಾದ್ಯಂತ ಬರೀ ಕ್ರೈಸ್ತ ಮತದವರು ಮಾತ್ರ ಆಚರಣೆ ಮಾಡ್ತಾ ಇಲ್ಲ. ಇದೊಂದು ಸಂಭ್ರಮ, ಸಂತೋಷ ಹಂಚುವ ಹಬ್ಬ, ಉಡುಗೊರೆ ಹಾರೈಕೆ, ಪರಸ್ಪರ ಪ್ರೀತಿ ಹಂಚಿಕೊಳ್ಳುವ ಹಬ್ಬವಾಗಿದೆ. ಈ ಕ್ರಿಸ್ಮಸ್ ಹಬ್ಬವನ್ನ ಯಾಕೆ ಡಿಸೆಂಬರ್ 25ರಂದೇ ಆಚರಣೆ ಮಾಡ್ತಾರೆ? ಇದರ ಇತಿಹಾಸ ಏನು? ಆಚರಣೆಯಲ್ಲಿ ಏನೆಲ್ಲ ಬದಲಾವಣೆಗಳು ಇದ್ದಾವೆ ಎಂಬುದನ್ನ ನೋಡ್ತಾ ಹೋಗೋಣ ಬನ್ನಿ. ವೀಕ್ಷಕರೇ, ಡಿಸೆಂಬರ್ 25 ಹತ್ತಿರ ಬರುತ್ತಿದ್ದಂತೆ ಜಗತ್ತಿನಾದ್ಯಂತ ಕ್ರಿಸ್ಮಸ್ ಸಂಭ್ರಮ ಶುರುವಾಗುತ್ತೆ. ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ. ವಿಶ್ವದಾದ್ಯಂತ ಜನರನ್ನ ಒಟ್ಟುಗೂಡಿಸುವ ಹಬ್ಬ ಇದು. ಕೇಕ್ಗಳನ್ನು ಕಟ್ ಮಾಡಿ ಸಿಹಿ ತಿಂಡಿಗಳನ್ನು ತಯಾರು ಮಾಡ್ತಾರೆ. ಪರಸ್ಪರರಿಗೆ ಹಂಚಿಕೊಂಡು ಖುಷಿ ಪಡ್ತಾರೆ. ಕ್ರಿಸ್ಮಸ್ ಟ್ರೀಗಳಿಗೆ ದೀಪಾಲಂಕಾರ ಮಾಡ್ತಾರೆ. ಮನೆಗಳನ್ನ ಅಲಂಕಾರ ಮಾಡ್ತಾರೆ. ಚರ್ಚ್ಗಳಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಸಂಗೀತ, ಡ್ಯಾನ್ಸ್, ಪಾರ್ಟಿಯ ಸಡಗರ ಇರುತ್ತೆ. ಎಲ್ಲರೂ ಒಟ್ಟಿಗೆ ಸೇರಿ ಔತಣ ಕೂಟ ನಡೆಸ್ತಾರೆ. ಒಟ್ಟಾರೆ ಇದೊಂದು ಸೆಲೆಬ್ರೇಷನ್ ಹಬ್ಬವಾಗಿದೆ. ಕ್ರೈಸ್ತರ ದೇವರಾದ ಯೇಸು ಕ್ರಿಸ್ತ ಹುಟ್ಟಿದ ದಿನವನ್ನ ಅವರ ಧರ್ಮಗ್ರಂಥ ಬೈಬಲ್ನಲ್ಲಿ ಎಲ್ಲಿಯೂ ಉಲ್ಲೇಖ ಮಾಡಿಲ್ಲ. ಹಾಗಿದ್ದಾಗ್ಯೂ ಡಿಸೆಂಬರ್ 25ರಂದೇ ಕ್ರಿಸ್ಮಸ್ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಪುರಾತನ ಕಾಲದಲ್ಲಿ, ಅಂದರೆ ಸುಮಾರು 4ನೇ ಶತಮಾನದಲ್ಲಿ ಆಗಿನ ಕ್ರಿಶ್ಚಿಯನ್ ಮುಖಂಡರು, ಧಾರ್ಮಿಕ ಗುರುಗಳೆಲ್ಲ ಸೇರಿ ಡಿಸೆಂಬರ್ 25ನ್ನ ಕ್ರಿಸ್ಮಸ್ ಹಬ್ಬವೆಂದು ನಿಶ್ಚಯ ಮಾಡಿದ್ದಾರೆ. ಇನ್ನು ಈ ದಿನಾಂಕವು ರೋಮನ್ ಸಾಮ್ರಾಜ್ಯದಲ್ಲಿ ಅಯ್ಯನ ಸಂಕ್ರಾಂತಿಯೊಂದಿಗೆ ಹೊಂದಾಣಿಕೆ ಆಗಿತ್ತು. ಈ ಅಯ್ಯನ ಸಂಕ್ರಾಂತಿಯು ಕತ್ತಲೆಯನ್ನ ಮೀರಿದ ಬೆಳಕಿನ ಸಂಕೇತವಾಗಿದೆ. ಕ್ರಿಶ್ಚಿಯನ್ನರ ಮುಖ್ಯ ಆಶಯವೂ ಕೂಡ ಕತ್ತಲೆಯನ್ನ ಕಳೆದು ಬೆಳಕಿನತ್ತ ಸಾಗುವುದು ಎಂದಂತಾಗಿದೆ. ಜೀಸಸ್ ಹೇಳಿದ್ದು ಇದನ್ನೇ. ನಂಬಿಕೆ, ಸಮಯ, ಯೇಸು ಕ್ರಿಸ್ತ ಅವರ ಪ್ರಮುಖ ಬೋಧನೆಗಳೆಲ್ಲ ಪರಸ್ಪರ ಹೊಂದಾಣಿಕೆಯಾಗುವ ಹಿನ್ನಡೆಯಲ್ಲಿ ಡಿಸೆಂಬರ್ 25ನ್ನ ಕ್ರಿಸ್ಮಸ್ ಹಬ್ಬ ಎಂದು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಕ್ರಿಸ್ಮಸ್ ಆಚರಣೆಯನ್ನ ಡಿಸೆಂಬರ್ 25ರಂದೇ ಮಾಡಬೇಕು ಎಂದು ಚರ್ಚ್ನಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಒಂದು ಕಾರಣವೂ ಇದೆ. ಯೇಸು ಹುಟ್ಟಿದ ದಿನಾಂಕ ಯಾವುದು ಎಂದೇ ಗೊತ್ತಿಲ್ಲದೆ ಇದ್ದರೂ ಧಾರ್ಮಿಕ ಪ್ರಮುಖರು ಹೀಗೊಂದು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಅದಕ್ಕೆ ಕಾರಣ ಯೇಸುವಿನ ತಾಯಿ ಮಾರ್ಚ್ 25ರಂದು ಒಂದು ಘೋಷಣೆಯನ್ನ ಮಾಡಿದ್ರು. ತಾನು ಒಬ್ಬ ವಿಶೇಷವಾದ ಮಗನಿಗೆ ಜನ್ಮ ನೀಡುತ್ತೇನೆ ಎಂದಿದ್ರು. ಅದಾಗಿ 9 ತಿಂಗಳು ಎಂದರೆ ಡಿಸೆಂಬರ್ 25 9 ತಿಂಗಳು ಮಗು ಹೊಟ್ಟೆಯಲ್ಲಿ ಇರುತ್ತೆ. ಈ ಲೆಕ್ಕಾಚಾರದಲ್ಲಿ ಧಾರ್ಮಿಕ ಮಹತ್ವಗಳನ್ನೆಲ್ಲ ಪರಿಗಣನೆ ಮಾಡಿ ಡಿಸೆಂಬರ್ 25ನೇ ಕ್ರಿಸ್ಮಸ್ ದಿನ ಎಂದು ಆಚರಿಸಿಕೊಂಡು ಬರಲಾಗುತ್ತೆ. ಆರಂಭದಲ್ಲಿ ಹಲವು ಶತಮಾನಗಳ ಕಾಲ ಕ್ರಿಸ್ಮಸ್ ಹಬ್ಬವನ್ನ ಜಾಗತಿಕವಾಗಿ ಆಚರಣೆ ಮಾಡುತ್ತಾ ಇರಲಿಲ್ಲ. ಕ್ರೈಸ್ತ ಸಮುದಾಯದವರು ಮಾತ್ರ ಕ್ರಿಸ್ಮಸ್ ಆಚರಣೆಯನ್ನ ಮಾಡ್ತಾ ಇದ್ರು. ಕಾಲಾನಂತರದಲ್ಲಿ, ಅದರಲ್ಲೂ ವಿಶೇಷವಾಗಿ ಮಧ್ಯಕಾಲೀನ ಯುಗದಲ್ಲಿ ಕ್ರಿಸ್ಮಸ್ ಹಬ್ಬದ ಆಚರಣೆ ಬೇರೆ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ. ಚರ್ಚ್ನಲ್ಲಿನ ಪ್ರಾರ್ಥನೆಗಳು, ಆಚರಣೆಗಳು, ಉಪವಾಸಗಳು ಆರಂಭವಾಗುತ್ತೆ. ಮಧ್ಯಯುಗ ಮುಗಿಯುವ ಹೊತ್ತಿಗೆ ಕ್ರಿಸ್ಮಸ್ ಒಂದು ಬಹುದೊಡ್ಡ ಸಾರ್ವಜನಿಕ ಆಚರಣೆಯ ಹಬ್ಬವಾಗಿ ಬದಲಾವಣೆಯಾಗುತ್ತೆ. ಸಮುದಾಯದವರು ಒಂದಾಗಿ ಹಬ್ಬವನ್ನ ಮಾಡುವುದು, ಸಂಗೀತ, ನೃತ್ಯ, ದಾನ, ಸಿಹಿ ಹಂಚಿಕೆಗಳೆಲ್ಲ ಅಲ್ಲಿಂದ ಬರುತ್ತವೆ. ಬರಬರುತ್ತಾ ಈ ಹಬ್ಬ ಸಂಭ್ರಮ, ಸಂತೋಷದ ಪ್ರತೀಕವಾಗುತ್ತೆ. ಭಾರತ ಸೇರಿ ಜಗತ್ತಿನಾದ್ಯಂತ ಕ್ರೈಸ್ತರ ಹೊರತಾಗಿ ಬೇರೆಯವರೂ ಸೊಗಸಾಗಿ ಸೆಲೆಬ್ರೇಷನ್ ಅನ್ನ ಮಾಡ್ತಾರೆ. ಮಕ್ಕಳ ಪಾಲಿಗಂತೂ ಸಿಕ್ಕಾಪಟ್ಟೆ ಖುಷಿ ತರುವ ಹಬ್ಬವಾಗಿದೆ. ಕ್ರೈಸ್ತರು ಯೇಸು ಕ್ರಿಸ್ತನನ್ನ ಪ್ರಾರ್ಥಿಸುವ ಜೊತೆಗೆ ವಿವಿಧ ಆಚರಣೆಗಳನ್ನು ನಡೆಸಿ ಸಂಭ್ರಮಿಸ್ತಾರೆ. ಧಾರ್ಮಿಕ ಮತ್ತು ಸಾಮಾಜಿಕವಾಗಿ ಬಹುದೊಡ್ಡ ಹಬ್ಬವಾಗಿ ಮಾರ್ಪಟ್ಟಿದೆ. ಈ ಹಬ್ಬದಂದು ದೇವರು ಮಾನವ ರೂಪದಲ್ಲಿ ಭೂಲೋಕಕ್ಕೆ ಬಂದು ತನ್ನ ಭಕ್ತರಿಗೆ ಭರವಸೆ ನೀಡ್ತಾನೆ, ಕ್ಷಮೆ, ಮೋಕ್ಷವನ್ನ ಕರುಣಿಸ್ತಾನೆ ಎಂಬ ನಂಬಿಕೆ ಇದೆ. ಇದು ಶಾಂತಿ, ಕರುಣೆ ಮತ್ತು ಮಾನವೀಯತೆಯ ಸಂಕೇತವಾಗಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಶಕ್ತಿ.